ನಮಸ್ಕಾರ, ಹಾಯ್, ಹಲೋ, ವೆರಿ ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಬಂದು ಸಂಜೆ 6:30. ಬಟ್ ಬೆಳಕು ಬಿಸಿಲು ನೋಡಿ ಹೆಂಗಿದೆ ಅಂತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸುಮಾರು ಜನ ಒಂದು ಕಾಮನ್ ಡೌಟ್ ಅದೆಲ್ಲ ಕ್ಲಾರಿಫೈ ಮಾಡೋಕ್ಕಿಂತ ಮುಂಚೆ ಯಾರೇನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವ್ಲಾಗ್ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅಂತಷ್ಟೇ ಕೇಳ್ಕೊತಾ. ಗಾಯ್ಸ್, ಸಂಜೆ ಅಪರೂಪ ನಾನು ಸಂಜೆ ಟೈಮ್ ಇವಾಗ ವ್ಲಾಗ್ ಮಾಡೋದು ವಿಡಿಯೋ ಮಾಡೋದು ತುಂಬ ರೇರ್ ಆಗಿಬಿಟ್ಟಿದೆ. ಅಪರೂಪ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೋತೀನಿ. ಇಲ್ಲಾಂದರೆ ಮಧ್ಯಾಹ್ನ ಟೈಮು ರೇರೆ, ಸಂಜೆ ಟೈಮ್ ಅಂತೂ ಇದ್ದಿದ್ದು ರೇರೆ. ಸೊ ಹೀಗಿರುತ್ತೆ ನನ್ನ ಫೇಸ್, ಡಲ್ ಫೇಸ್ ಸಂಜೆ ಹೊತ್ತಿಗೆ. ಬೆಳಗ್ಗೆ ಹೊತ್ತೆಲ್ಲ ಹರಳಿದ ತಾವರೆ, ಸಂಜೆ ಹೊತ್ತೆಲ್ಲ ಮುದುಡಿದ ತಾವರೆ. ಈಗ ಜಸ್ಟ್ ಕೋಲ್ಡ್ ವಾಟ್ರಲ್ಲಿ ತಣ್ಣೀರಲ್ಲಿ ಮುಖ ತೊಳೆದು ಬಂದಿದ್ದೀನಿ, ಹಿಂಗಿದ್ದೀನಿ. ಇನ್ನೂ ಯಾವುದೇ ರೀತಿ ಕೋಲ್ಡ್ ಕ್ರೀಮ್ ಏನೂ ಹಾಕಿಲ್ಲ. ಸುಮಾರು ಜನ ನನ್ನ ಸ್ಕಿನ್ ಕೇರ್ ಅಥವಾ ರೊಟೀನ್, ಈವ್ನಿಂಗ್ ರೊಟೀನ್, ನನ್ನ ಮುಖಕ್ಕೆ ಏನು ಹಾಕ್ತೀನಿ ಅಂತೆಲ್ಲ ಕಮೆಂಟು. ನಾನು ಏನೂ ಹಾಕಲ್ಲ. ಮಾಯ್ಶ್ಚರೈಸರು, ಅಪ್ಪಿತಪ್ಪಿ ಯಾವ್ದಾದ್ರು ಒಂದು ಕ್ರೀಮು, ಅದು ಎಲ್ಲರೂ ಹೋಗ್ತೀನಿ ಅಂದರೆ, ಇಲ್ಲ ಅಂದರೆ ಅದು ಇಲ್ಲ. ಸೊ ಇವತ್ತು ಯಾಕೆ ಹಿಂಗಿದ್ದೀನಿ ಅಂದರೆ, ಇದು ನನ್ನ ಪೀರಿಯಡ್ 3rd ಡೇ. ಸೊ ನೆನ್ನೆನೇ ವ್ಲಾಗ್ ಮಾಡಬೇಕು ಅಂದ್ಕೊಂಡೆ, ಆಗಲಿಲ್ಲ. ಸಾರಿ, 2nd ಡೇ. ನೆನ್ನೆನೇ ಪೀರಿಯಡ್ ಆಯಿತು. ನೆನ್ನೆ ಸಂಜೆ ತುಂಬ ಹೊಟ್ಟೆ ನೋವು, ಸೊಂಟ ನೋವು. ಯಾಕಂದರೆ ನೆನ್ನೆ ಮಾಡೋಕ್ಕೆ ಮೂಡೇ ಇರಲಿಲ್ಲ ಆ್ಯಕ್ಚುಲಿ. ಸುಮಾರು ಜನ ನಾನು ಪೀರಿಯಡ್ ಆಗ್ತೀನೋ ಇಲ್ವಾ ಅಂತ ಡೌಟು. ಸಾರಿ ಫಾರ್ ದಟ್, ಕ್ಷಮಿಸಿ. ಯಾಕಂದರೆ ಡೈಲಿ ದೇವಸ್ಥಾನ ತೋರಿಸ್ತಿರ್ತೀನಿ, ಡೈಲಿ ದೇವಸ್ಥಾನ ವಿಸಿಟ್ ಮಾಡ್ತಿರ್ತೀನಿ. ಏನು ನೀವು ಡೈಲಿ ಒಂದೊಂದು ದೇವಸ್ಥಾನ ತೋರಿಸ್ತೀರಾ, ವಾರ ಪೂಜೆ ತೋರಿಸ್ತೀರಾ, ನೀವು ಪೀರಿಯಡ್ ಯಾವಾಗ ಹಾಕ್ತೀರಾ ಅಂತ. ಸೊ ಗಾಯ್ಸ್, ಏನು ಗೊತ್ತಾ, ಅವತ್ತಿನ ವೀಡಿಯೋ ಅವತ್ತೇ ಹಾಕೋಕ್ಕಾಗಲ್ಲ. ಈಗ ನಾನು ವಾರ ಮಾಡಿರ್ತೀನಿ, ಪೂಜೆ ಮಾಡಿರ್ತೀನಿ, ಇವತ್ತಿನ ವೀಡಿಯೋ ಅಪ್ಲೋಡ್ ಮಾಡಿರ್ತೀನಿ. ಇದು ಬಿಟ್ಟು ನಾಳೆ ಬೆಳಿಗ್ಗೆ ನಾನು ಡೇ ಬೈ ಡೇ ವೀಡಿಯೋ ಅಪ್ಲೋಡ್ ಮಾಡೋದ್ರಿಂದ 2 ಡೇಸ್ ಒಂದ್ಸಲಿ ನಾನು ವೀಡಿಯೋ ಮಾಡ್ಕೊಳ್ಳೋದ್ರಿಂದ ಗ್ಯಾಪ್ ಇರುತ್ತೆ. ನಾನು ರೆಗ್ಯುಲರಾಗಿ ನನ್ನ ಶನಿವಾರ, ಶುಕ್ರವಾರ, ಗುರುವಾರ ಅಥವಾ ಸೋಮವಾರನೇ ನನ್ನ ವ್ಲಾಗ್ಸ್ ಇರುತ್ತೆ. ವಾರದಲ್ಲಿ 4 ವ್ಲಾಗ್ಸ್ ಇರುತ್ತೆ. ಮಿಕ್ಕಿದ ದಿನ ನಾನು ವ್ಲಾಗೇ ಮಾಡಿರಲ್ಲ. ಆ ಟೈಮಲ್ಲಿ ನಾನು ಪೀರಿಯಡ್ ಆಗಿರ್ತೀನಿ, ಕನ್ಫ್ಯೂಸ್ ಆಗಬೇಡಿ. ಸೊ ಜಸ್ಟ್ ಮುಖ ತೊಳ್ಕೊಂಬಂದೆ, ಸಿಕ್ಕಾಬಟ್ಟೆ ಹೊಟ್ಟೆ ನೋವು, ಸಖತ್ ಬ್ಲೀಡಿಂಗ್. ನೆನ್ನೆ ಡೇ ಫುಲ್ ಬ್ಲೀಡಿಂಗ್ ಇತ್ತು. ಮೀನ್ಸ್ ಅಂದರೆ ನನ್ನದು ಹತ್ತೋದು, ಇಳಿಯೋದು, ಓಡಾಟ. ಈ 30 ಕ್ರಾಸ್ ಆದಮೇಲೆ ನಮ್ಮ ಹೆಲ್ತ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಬೇಕು. ನೀವು ಅಂದ್ಕೊಂಡಿರೋಷ್ಟು ಏನು ಏಜ್ ಆಗಿಲ್ಲ ನನಗೆ. ಗೈಸ್, ನನ್ನ ಕ್ಲಾಸ್ಮೇಟ್ಸ್ಗೆ, ನನ್ನ ಕಾಲೇಜ್ ಮೇಟ್ಸ್ಗೆ ಇನ್ನೂ ಪುಟ್ ಮಕ್ಕಳಿದ್ದಾವೆ. ಅವ್ರು ಲೇಟ್ ಅಂದರೆ ಕರೆಕ್ಟ್ ಏಜ್ಗೆ ಅವ್ರು ಮದುವೆ ಆದರು. ಸೊ ಅವ್ರಿಗೀಗ ಕರೆಕ್ಟ್ ಏಜ್ಗೆ ಮಕ್ಕಳಿದ್ದಾವೆ. ಸೊ ನನ್ನ ಏಜ್ಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ನನ್ನ ಗ್ಯಾಂಗಲ್ಲಿ ನಾನೇ ಫಸ್ಟ್ ಮದುವೆ. ಆಗಿದ್ದು. ನನ್ನ ಫ್ರೆಂಡ್ಸ್ ಈ ವಿಡಿಯೋಸ್ ನೋಡ್ತಾರೆ, ಬೇಕಿದ್ರೆ ಕಮೆಂಟ್ ಮಾಡ್ತಾರೆ ನೋಡಿ. ಸೊ ಎಸ್, ಆಫ್ಕೋರ್ಸ್. ನೋಡಿ, ಪೀರಿಯಡ್ ಪಿಂಪಲ್ ಕೂಡ ಆಗಿದೆ ನನಗೆ, ಮೂಗು ಪಕ್ಕ ಫುಲ್ ರೆಡಿಶ್ ಆಗಿದೆ. ಪಿಂಪಲ್ ಆ್ಯಕ್ಚುಲಿ ನನಗೆ ಯಾವುದೇ ಜಾಸ್ತಿ ಆಗಲ್ಲ, ಬಟ್ ಪೀರಿಯಡ್ ಇದ್ದಾಗ 1-2 ಆಗುತ್ತೆ. ಇಲ್ಲಿ ಮೂಗು ಹತ್ರ ಈ ಕಡೆ ಇಲ್ಲ, ಈ ಕಾರ್ನರ್ ಆಗುತ್ತೆ. ಸೊ ಇವತ್ತು ಮೊನ್ನೆನೇ ಆಯ್ತು. ಇದು ಸಖತ್ ಪೇಯ್ನ್, ಇದು ಒಳಗಡೆಯಿಂದ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ರೆಡಿಶ್ ಕಾಣಿಸ್ತಾ ನಿಮಗೆ. ಸೊ ಹೀಗಿದೆ. ಸ್ವಲ್ಪ ಏನೇನು ಹಾಕೋತೀನಿ ಪ್ರಾಡಕ್ಟ್ ಸಮೇತ ತೋರಿಸಿ ಅಂತ ಕಮೆಂಟ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಮಾಯ್ಶ್ಚರೈಸರು ಪಾಂಡ್ಸ್ ಯೂಸ್ ಮಾಡ್ತಾಯಿದ್ದೀನಿ ಸದ್ಯಕ್ಕೆ. ಸೊ ಬನ್ನಿ ಅಪ್ಲೈ ಮಾಡ್ಕೊಳ್ಳೋಣ. ಟ್ರೈಪಾಡ್ ಸೆಟ್ ಮಾಡಿಲ್ಲ, ಒಂದು ಸೆಕ್. 2 ಶ್ವೇತ ಕಾಣಿಸ್ತಾ ಇದ್ದೀನಿ, ಬೇಜಾರಾಗಬೇಡಿ. ಮಾಯ್ಶ್ಚರೈಸರ್ ಸಖತ್ ಬಿಸಿಲಿದೆ ಗೈಸ್. ಬೆಳಕು ನೋಡಿ 6:30 ಗೊತ್ತಾ. ಸನ್ಸ್ಕ್ರೀನ್ ಏನು ಹಾಕೋತಾ ಇಲ್ಲ, ಬಿಕಾಸ್ ಆಫ್ ನಾನು ಎಲ್ಲೂ ಹೋಗಲ್ಲ. ಎಲ್ಲಾರ ಹೋಗ್ತೀನಿ ಅಂದಾಗ ಮಾತ್ರ. ಇದು ನೋಡಿ, ಯಾವುದೇ ರೀತಿ ಆಯಿಲಿ ಜಿಡ್ಡು ಏನೂ ಅನಿಸಲ್ಲ. ನೋಡಿದ್ರ, ಮಾಯ್ಶ್ಚರೈಸರ್ ಅಷ್ಟೇ ನಾನು ಹಾಕೋದು. ಸ್ಮೆಲ್ಲು ಕೂಡ ಚೆನ್ನಾಗಿದೆ. ಪಾಂಡ್ಸ್ ಅವ್ರದ್ದು, ಬೇಕಿದ್ರೆ ತೊಗೊಳ್ಳಿ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ. ಸುಮಾರು ಜನ ತೋರಿಸಿ ಅಂತ ಹೇಳಿದ್ದಕ್ಕೆ ವೈಟ್ ಟೋನ್ ಕ್ರೀಮ್ ಸ್ವಲ್ಪ ಯೂಸ್ ಮಾಡ್ತೀನಿ ಗೈಸ್. ಆ್ಯಕ್ಚುಲಿ ನೈಟ್ ಟೈಮ್ ಯಾವುದೇ ರೀತಿ ಕ್ರೀಮ್ ಯೂಸ್ ಮಾಡಬಾರ್ದು, ಬಟ್ ಈಗ ಸಂಜೆ ಅಲ್ಲ, ಹಾಗಾಗಿ ಇಷ್ಟೇ
ನನ್ನ ಸ್ಕಿನ್ ಕೇರ್. ಇನ್ನೇನು ನಾನು ಹಾಕೋದಿಲ್ಲ. ಬೇಕಿದ್ರೆ ಸ್ವಲ್ಪ ಲೂಸ್ ಪೌಡರ್ನ ಅಪ್ಲೈ ಮಾಡ್ಕೊಳ್ಳಿ. ನಾನು ಅದು ಕೂಡ ಹಾಕೋದಿಲ್ಲ, ಸಕ್ಕ ಸ್ವೆಟ್ ಹಾಕ್ತೀನಿ. ಹಾಗಾಗಿ ಒಂದು ಐಲೈನರ್ ಇಟ್ಕೊಂಡು ತೋರಿಸ್ತೀನಿ. ಜಾಸ್ತಿ ಬ್ಲ್ಯಾಕು ಸ್ವಲ್ಪ ದೊಡ್ಡಕ್ಕೆ ಯಾಕೆ ಹಾಕ್ತೀನಿ ಅಂದರೆ ನನಗೆ ಬೇಗ ಕಣ್ಣು ದೃಷ್ಟಿ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಇವಾದು ಲಿಪ್ ಶೈನ. ನನ್ನ ಮಗಳಿಗೆ ಸ್ಟ್ರಾಬೆರಿ ಇಟ್ಕೊಂಡಿದ್ದಾಳೆ. ಇದು ನಂದು ಇಷ್ಟೇ. ಆ್ಯಸ್ ಯೂಶ್ವಲ್ ಗಂಧ ಕುಂಕುಮ ಎಲ್ಲ ಇರುತ್ತೆ. ನನ್ನ ಮಗನಿಗೆ ಟ್ಯೂಷನ್ ಇದೆ, ಟ್ಯೂಷನ್ಗೆ ಹೋಗಿದ್ದಾನೆ. ನನ್ನ ಮಗಳು GKಗೆ ಪ್ರಿಪೇರ್ ಆಗ್ತಾ ಇದ್ದಾಳೆ. ಇಷ್ಟೇ, ಇವತ್ತೇನು ಗಂಧ ಕುಂಕುಮ ಇರೋದಿಲ್ಲ. ನಾನು ದೇವ್ರ ಮನೇಲಿ ಒಂದು ಸೆಟ್ ಇಟ್ಟಿದ್ದೀನಿ. ರೆಗ್ಯುಲರಾಗಿ ಈ ಜಗಳ ಒಂದು ಸೆಟ್ ಇಟ್ಕೊಂಡಿರ್ತೀನಿ, ಯಾರಾದರೂ ಬಂದರೆ ಚೆನ್ನಾಗಿ ಕೊಡೋಕ್ಕಾಗುತ್ತೆ ಅಂತ. ಬಟ್ ಇವತ್ತು ಹೀಗೆ ಸಿಂಪಲ್ ಆ್ಯಸ್ ಇಟ್ ಈಸ್. ಬಟ್ ಈ ಪಿಂಪಲ್ ಅಂತೂ ಭಾರಿ ನೋವು ಕೊಡ್ತಾಯಿದೆ ಇವತ್ತು ನನಗೆ. ಇಷ್ಟೇ ನನ್ನ ನೈಟ್ ಸ್ಕಿನ್ ಕೇರ್ ರೊಟೀನ್. ನಾನು ತುಂಬ ಸ್ವೆಟ್ ಆಗ್ತೀನಿ, ಸ್ವಲ್ಪ ಬಿಟ್ಟರೆ ನೋಡಿ ಆಗಲೇ ಬೆವರು, ಮೂಗು ಮೇಲೆ ತುಂಬ ಬೆವರು. ಸೊ ಗೈಸ್, ಏನು ಹೇಳೋಕೆ ಹೊರಟಿದ್ದೆ ಅಂದರೆ ಒಂಚೂರು ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ವಾಪಸ್ ಬನ್ನಿ. ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ, ಎಲ್ಲೂ ಹೋಗಬೇಡಿ, ಮಿಸ್ ಮಾಡಬೇಡಿ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾಡಿಕೊಂಡೆ. ಎಕ್ಸ್ಕ್ಯೂಸ್ ಮೀ. ಈ ಕಲ್ಲಂಗಡಿಯನ್ನು ಫ್ರಿಜ್ಜಲ್ಲಿ ಇಟ್ಟು ತಿಂದು ತಣ್ಣಗಾಗಲಿ ಅಂತ ತಿಂದರೆ ಕೆಮ್ಮಾಗ್ತಾಯಿದೆ, ಮೂಗೆಲ್ಲ ಕಟ್ಕೋತಾ ಇದೆ, ಸೊಂಟ ನೋವು, ಹೊಟ್ಟೆ ನೋವು. ಸತೀಶ್ ಇಲ್ಲ, ಯಾರೂ ಇಲ್ಲ ಗೋಡೌನಲ್ಲಿ, ಎಲ್ಲ ಕೆಲಸ, ಚೌಟ್ರಿ ಕೆಲಸ ಇದೆ. ಸೊ ಮಾಂಗಲ್ಯ ಚೌಟ್ರಿ ಅಲ್ಲಿದ್ದಾರೆ ಎಲ್ಲರೂ. ನನ್ನ ಫ್ರೆಂಡ್ ಅಕ್ಕನ ಮಗಳ ಅನ್ಕೋತೀನಿ, ಐ ಥಿಂಕ್ ಮದುವೆ ಇದೆ. ಸೊ ಅಲ್ಲಿಗೆ ಹೋಗಿದ್ದಾರೆ ಎಲ್ಲರೂ. ತುಂಬ ಲೇಟಾಗಿದೆ ಬರೋದು. ನೈಟ್ ಊಟಕ್ಕೆ ನಾನು ನನ್ನ ಮಕ್ಕಳಿಬ್ಬರೇ ಚಪಾತಿ ಹಿಟ್ಟು ಕಲಸಿಟ್ಟೆ. ಸೊ ಹಾಲು ಕಾಯಿಸಿದೆ, ಕಾಫಿ ಮಾಡಿದೆ, ಏನೇನಾಯಿತು ಸ್ವಲ್ಪ ಕ್ಲಿಪ್ಪಿಂಗ್ ಮಾಡ್ತೀನಿ. ನಿನ್ನೆಯಿಂದ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಸ್ಟೇ ಟ್ಯೂನ್, ಮಾತಾಡೋಣ, ಓಕೆನಾ? ವೆರಿ ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದು ವಾಕ್ ಬಂದಿದ್ದೀನಿ, ಬಾಗಿಲು ತೊಳೆದು ರಂಗೋಲಿ ಹಾಕಿ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸಿ ವಾಕ್ಗೆ ಬಂದಿರೋದು. ನನ್ನ ರೆಗ್ಯುಲರ್ ವ್ಯೂವರ್ ಆಗಿದ್ದರೆ ಖಂಡಿತ ನಿಮಗೆ ಗೊತ್ತಿರುತ್ತೆ. ಸೊ ನಿನ್ನೆ ಹಿಂದಿನ ಬ್ಲಾಗಲ್ಲಿ ನೀವು ನೋಡಿದ್ದೀರಾ ಏನೇನಾಗಿದೆ ಏನೋ ಎತ್ತೆ ಅಂತ. ಅದೇ ಟೆನ್ಷನ್ ತಲೆಯಲ್ಲಿ ಓಡ್ತಾನೇ ಇತ್ತು. ಸೊ ಮನೆಗೆ ಬಂದು ತಿಂಡಿ ಮಾಡಿ, ತಿಂಡಿಗೆ ನವಣೆ ದೋಸೆ ಮಾಡಿದ್ದೆ, ಚಟ್ನಿ ಮಾಡಿದ್ದೆ ಸಿಂಪಲ್ಲಾಗಿ. ಇವಾಗ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಕಾರಣ ಮತ್ತೆ ಯಾಕೋ ಉಣ್ಮೆ ಆದಮೇಲೆ ಬಾಯೆಲ್ಲ ಅದೇ ಥರ ಸೇಮ್ ಆಗೋಗಿತ್ತು. ತೋರಿಸ್ಕೊಂಬರೋಣ ಹಾಸ್ಪಿಟ್ಲಿಗೆ ಒಂದ್ಸಲಿ ಅಂತ. ನೋಡಿ ಸತೀಶು ಸುಮ್ಮನಿರ್ದೇರ ಕಸನೂ ಪಾಪ ಅವರೇ ಗುಡಿಸ್ತಾರೆ. ಸೊ ನಾನು ರೇಗ್ತಾ ಇದ್ದೆ, ನಿಂಗೆ ನಿಜ ನಿದ್ದೆ ಬರಲ್ವಾ ನಿನಗೆ ಅಂತ. ಯಾಕಂದರೆ ಏನು ಕೆಲಸ ಇಲ್ಲಾಂದರೆ ಕಸನಾದರೂ ಹೊಡಿತೀಯಲ್ಲ ಅಂತ ಅಂದ್ಬಿಟ್ಟು. ನಮ್ಮ ಕೆಲಸ ನಾವು ಮಾಡೋಕೆ ಅವಮಾನ ಎಂಥದ್ದು ಅಂತಾರೆ. ಅವಮಾನ ಅಂತ ಅಲ್ಲ, ಅವ್ರು ಎಷ್ಟು ಶ್ರಮಜೀವಿ, ಅದು ನನ್ನೊಬ್ಳಿಗೆ ಮಾತ್ರ ಗೊತ್ತಿರೋ ಅಂಥದ್ದು. ಸೊ ಈಗ ನಿಯರ್ ಬೈ ನಮ್ಮ ಮನೆ ಹತ್ರ ಇರೋಂಥ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಸದ್ಯ ಡಾಕ್ಟ್ರ್ ಇಲ್ವೇನೋ ಅಂದ್ಕೊಂಡೆ, ಬಟ್ ಡಾಕ್ಟ್ರ್ ಇದ್ದರು. ಪದೇ ಇದು 2ನೇ ಸಲ ಮತ್ತೆ ಹಿಂಗೆ ಆಗ್ತಾ ಇರೋದು ಈ ಮಂತಲ್ಲಿ. ಇಲ್ಲ ಆ ಥರ ಏನಿಲ್ಲ. ಎಷ್ಟು ದಿನದಿಂದ ಪ್ರಾಬ್ಲಮ್? 3 ಡೇಸಿಂದ. ಇಂಜೆಕ್ಷನ್ ಹಾಕ್ಕೊಂಡು ಏನಾಗಿದೆ ಅಂತ? ಅದು ಅಲರ್ಜಿ ಆಗುತ್ತೆ. ಹಾಂ ಇಂಜೆಕ್ಷನ್ ಊಟ ಮಾಡ್ತಾ ಇದ್ದಾವೆ. 3 ಮಾತ್ರೆ ಬೆಳಿಗ್ಗೆ ರಾತ್ರಿ 4 ಡೇಸ್ ತಗೊಳ್ಳಿ. 2 ದಿನದಲ್ಲಿ ಕರೆಕ್ಟ್ ಆಗುತ್ತೆ. ಕಂಟಿನ್ಯೂ ಮಾಡಿ, ವಾಪಸ್ ಇಲ್ಲ ಆಗುತ್ತೆ. ಬೆಳಿಗ್ಗೆ ರಾತ್ರಿ 3 ಮಾತ್ರೆ ಇವಾಗ ತಗೊಳ್ಳ? ಹಾಂ ತಗೊಳ್ಳಿ. ಬಹಳ ಮುಖ್ಯ. ಆಗಾಗ ನೀರು ಕುಡಿತಾ ಇರಿ. ಜಾಸ್ತಿ ಬಿಡಬೇಕು ಬೇಸಿಗೆ. ಹಾಂ
ಈ ನಿಂಬೆಹಣ್ಣು ಈ ದಾರ ಇವೆಲ್ಲ ಬಿದ್ದಿದ್ದಕ್ಕೋ ಅಕಸ್ಮಾತ್ ಮತ್ತೆ ನನಗೇನೋ ದೇಹದಲ್ಲೇನೋ ಹೆಚ್ಚು ಕಮ್ಮಿ ಆಯಿತು ಮತ್ತೆ ವಾಪಸ್ ಈ ಥರ ಆಯ್ತಲ್ಲ ಅಂತ ಗಾಬರಿ ಟೆನ್ಷನ್ ಆನ್ ದ ವೇ ಬರುವಾಗ ಎಳ್ನೀರೆಲ್ಲ ಕುಡ್ಕೊಂಡು ಇನ್ನೇನು ಮತ್ತೆ ತೊಗೊಂಡ್ಬಂದೆ. ನೀನು ಈ ಥರ ಮಾಡ್ತಾ ಹಿಂಗೆ ಮಾಡ್ಕೊಂಡು ತಿನ್ನೋದಾ? ಹಾಂ, ಈ ಥರ ನೋಡು, ಅಲ್ಲಿ ಎಳ್ನೀರನ್ನು ಕುಡಿತಾ ಇದೀಯಾ, ಅಲ್ಲಿ ಕಲ್ಲಂಗಡಿನೂ ತಿಂತಾ ಇದೀಯಾ. ಇದು ಮಿಕ್ಕಿದೆಲ್ಲ ಇದಕ್ಕೆ ಹಾಕೋ ಕವರ್ಗೆ ಹಾಕೋ. ಹಣ ಕೊಟ್ಟಿರೋದು 5 days. 3 days ನಾನು ಮಜ್ಜಿಗೆ ಅನ್ನ ಬಿಟ್ಟರೆ ಏನೂ ತಿನ್ನೋಕ್ಕಾಗಲಿಲ್ಲ. ಸೊ ಮೇಲಿಂದ ಮೇಲೆ ಹೀಗೆ ಹಾಕ್ತಾನೇ ಇದೆ. ಈ ಕಲ್ಲಂಗಡಿ ಹಣ್ಣು ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿಂದರೆ ಸ್ವಲ್ಪ ತಣ್ಣಗಾಗುತ್ತೇನೋ ಅಂತ, ಬಾಯೆಲ್ಲ ತಣ್ಣಗಾಗುತ್ತೇನೋ ಅಂತ. ಬಟ್ ಯವೇ ಕೋಲ್ಡು, ತಿನ್ನೋಕ್ಕಂತೂ ಆಗಲಿಲ್ಲ. ಬಾಯೇನೋ ತಣ್ಣಗಾಗುತ್ತೆ, ಬಟ್ ಕೆಮ್ಮು ಇಮಿಡಿಯೇಟಾಗಿ ಹಿಂದೆಯೇ ಬರುತ್ತೆ. ಸ್ವಲ್ಪ ಅದನ್ನಾದರೂ ತಿನ್ನೋಣ ಅಂತ ಒಂದು ಎಳ್ನೀರು ಕುಡಿದ್ಬಿಟ್ಟು ತಿಂದ್ಬಿಟ್ಟು ಎಳ್ನೀರು ಕುಡಿಯೋಣ ಅಂತ ಹೇಳಿ ಸೊ ತಿಂತಾ ಇದ್ದೀನಿ. 2 ಸ್ಪೂನಲ್ಲಿ ಕುಡಿತಿದ್ರು. ವಿಡಿಯೋ ಆನ್ ಮಾಡಿದ ತಕ್ಷಣ ಹಾಗೆ ಕುಡಿತಾವಲೆ. ಕಾಯಿ ಹೊಡ್ಸ್ಕೊ ಹೋಗು. ಅದೆಲ್ಲ ತಿನ್ನೋಕ್ಕಾಗಲ್ಲ ಈ ಥರ ಲಿಕ್ವಿಡ್ ಐಟಮ್, ಇಲ್ಲಾಂದರೆ ಫ್ರೂಟ್ಸ್ ಈ ಥರದ್ದೇ ತಿನ್ನಬೇಕು ಅನ್ನಿಸ್ತಾ ಇದೆ. ಸ್ವಲ್ಪ ಪಪ್ಪಾಯ ಕೂಡ ಉಳಿದಿತ್ತು, ಅದನ್ನು ಕೂತ್ಕೊಂಡು ತಿಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ. ಬಟ್ ಆಗ್ತಾ ಇಲ್ಲ, ನಿಧಾನಕ್ಕೆ ಚೀವ್ ಮಾಡಿ ತಿಂತಾ ಇದ್ದೀನಿ. ಯಾಕೆ ಹಿಂಗೆ ನಾನು ಒಬ್ಳಿಗೆ ಮೇಲಿನ ಮೇಲೆ ಆಗುತ್ತೆ ಅಂತ ಟೆನ್ಷನ್ ಆಗ್ತಾಯಿತ್ತು. ಇದು ಹಿಂದಿನ ವ್ಲಾಗ್. ಅವನು ಬಂದ್ರೆ ಲೆಕ್ಕಾಂಚಿ ಚೀಟಿ ಬರ್ಕತ್ತ ನಾನು ಕೆಲಸ ಕರ್ಸ್ಕೆ ಎಲ್ಲಿ ತಂದು ಕೊಟ್ಟಿರೋದು ಊಟಾಗಿ ಕೆಲಸ ನಡೀತಿದ್ದ ಕರೆದೇ ಮಾಡಿಸ್ಕೊಳ್ಕೊಟ್ಟು ಸುಮ್ಮನೆ ಕೆಲಸ ಅವನೇನು ಬರ್ತಾನೆ ದಿನ ಬರ್ತಾನೆ ಫೋನ್ ಮಾಡಿದ್ರೆ ದುಡ್ಡು ಕೊಡಲೇಬೇಕಲ್ಲ ಮಾನವೀಯತೆಗೆ. ಸುಮ್ಮನೆ ಯಾರು ಪ್ರಿಯ ಮಾಡೋದು? ಈಗ 1000 ಕೊಡ್ದಾಗ 800 ಕೊಡಬೇಕು, ಕೊನೆಗೆ 500 ಕೊಡಬೇಕು. ಯಾರು ಏನಂತ ಎಲ್ಲ ಲೆಕ್ಕ ಈಗ ಫಿಕ್ಸೆಟ್ ಮಾಡೋದು ಯಾರು ಓದೋಲ್ಲ ಕಾಲೇಜ್ ಹೇಳಿ ಯಾರು ಮಾಡಲ್ಲ. ನಮ್ಗೆ ಎಷ್ಟು ಬೇಕಷ್ಟು ಕೆಲಸ ಹೋಗ್ಬೇಕು, ಮನೆ ಅಂತೀವಿ. ಬೇರೆ ಬರೋದು ಇಷ್ಟು ಫಿಕ್ಸೆಟ್ ಗುರುಮಳಪ್ಪ. ನಮಗೆ ಈ ದಿನಗಳ ನೋಡಿ ನಮ್ಗೆ ಒಂಚೂರು ಸಾಲ ತಿರ್ಗಿನ ಕಾಯ್ತಾನೆ. ಎಲ್ಲಿಗೆ ಕೆಲಸಕ್ಕೆ ಕೈಯ ಮುಗಿದ್ಬಿಡ್ತೀನಿ. ಎಷ್ಟು ಬೇಕಷ್ಟು ಒಂದು ಗೋಡನ್ ಕುತ್ಕೊಳಕ್ಕಾಗಲ್ಲ. ಮನೆ ಹತ್ರ 100-200 ಮಾಡ್ಕೊಂಡು ನಿಮ್ಮದೇ ಮನೆ ಹತ್ರ ಹೇಳಿ ತುಂಬ ಕೂರಕ್ಕಾಗಲ್ಲ. ಆರೋಗ್ಯ ಬಗ್ಗೆ ಮಾಡ್ಕೊಂಡೋಗಷ್ಟೇ ಹೊತ್ತು ಟೆನ್ಷನ್. ಟೆನ್ಷನ್ ಕೆಲಸಗಳಿಗೆ ನಿಮ್ ಕಡೆ ಏನು ಮಾಡಕ್ಕಲ್ಲ. ನೀವು ಮಾಡ್ತಾ ಇರೋದ ಮಾಡಿದ ತೊಳೆದು ಕೆಲ್ಸಗಳಿಲ್ಲ, ಏನೂ ಇಲ್ಲ. ಏನ್ ಮಾಡಿದ್ರೆ 2 ಲಕ್ಷ ಸಾಲ ಕೆಲಸ ಬಂದ್ರೆ ಗುರುಮಪ್ಪ ಒಂದೇ ದಿನ ಬರ್ತವೆ. ಒಂದೇ ದಿನ ಬಂದ್ರೆ ಎಲ್ಲ ಒಂದೇ ದಿನ ಬರ್ತಾರೆ. ಒಂದಿನ ತಗೊಂಡು ಏನ್ ಮಾಡಿ ಒಂದೇ ದಿನ ಬರ್ತಾ ಬಂದ್ರೆ ಮೀಸಲು ಅರ್ಧ ಸಾಲ ಹಾಕೋದು ತೀರ್ಸ್ಕೊಂಡು ಹೋಗೋದು. ಜೀವನ ಸಾಕು. ಕೆಲಸಗಳು ಏನೋ ಅಡಿಗೆ ಕೆಲಸದಲ್ಲಿ ಏನೋ ಗುರುಮಪ್ಪ ದುಡ್ಡು ದುಡಿಬೋದು ಗುರುಮಪ್ಪ. ಆರೋಗ್ಯ ಹೊಂಡೈತದೆ. ನಮ್ಮ ಅಡಿಗೆ ಕೆಲಸದಲ್ಲಿ ಬೇಗ ಹಾಳಾಯ್ತದೆ ಆರೋಗ್ಯ. ಟೆನ್ಷನ್ ಆರೋಗ್ಯ ಕೆಡ್ಸ್ಕೊಳ್ಳಲ್ಲ. ಚೆನ್ನಾಗಂದ್ರೆ ನೀವು ಸುಮ್ಮನೆ ಏಯ್ ಕೂತ್ಕೊಳ್ರಿ, ತಿಂದ್ರಿ ತಿಂಡಿ ಕಾಫಿ ಕುಡಿದ್ರಿ, ಗಾಡಿ ಬಿಡ್ತಾ ಇದ್ದೀರಾ. ಕೂತ್ಕೊಳ್ರಿ ಕೂತ್ಕೊಳ್ರಿ. ಇನ್ನೇನು ಕ್ಯಾಸೆಟ್ ಬಿಡ್ತೀರಿ ಇವತ್ತು? ಅಯ್ಯೋ ಈಗ ಆಯ್ತು ಕೂತ್ಕೊಳ್ಳಿ. 2025 ಮುಂದೆ ನಿಮ್ಗೆ ಯಾವ ಕಲ್ಯಾಣ ಆಗಲ್ಲ, ಏನಾಗಲ್ಲ. ಏನು ಮುಂದಕ್ಕೆ 2026 ನೋಡ್ರಿ ಕೂತ್ಕೊಳ್ಳಿ ಕೆಳಗೆ ಹಾಕುದು ಹಾಕಿ. ಈ ವರ್ಷ ಯಾವ ಆಗಲ್ಲ ನಿಮ್ಗೆ ಕೂತ್ಕೊಳ್ಳಿ. ಯಾವ ಅಂಡನೂ ಆಗಲ್ಲ, ಯಾವ ಕೃಷಿನೂ ಆಗಲ್ಲ. ಯಾವ ಅಂಡನೂ ಯಾವ ವರ್ಷದಲ್ಲೇ ಕಟ್ಕೊಂಡಿದ್ರೇನ್ರಿ? ಯಾವ ಕೃಷಿನೂ ಆಗಲ್ಲ. ಅಲ್ಲ ಅದನ್ನೆಲ್ಲ ಹೇಳ್ತಾರೆ, ಕೃಷಿ ಹೊಂಡದ್ ಹೇಳ್ತಾ ಇರೋದು. ಎಲ್ಲ ಕಲ್ಯಾಣ ಆಗಲ್ಲ. ಫಾರಂ ತಗೊಳ್ಳಿ ಅಂದ್ರೆ SC SC ಆಯ್ತದೆ ಬೇಗ. ಹಿಂಗಾಯ್ತು ಒಳಗೆ ಆಗಲ್ಲ. ನೀವು ಅದೇ ಬೇಕಾದ್ರೆ SC ನಾಯಕರಾಗಿದೆ ಚೆಕ್ ಕೊಡ್ತಾರೆ ನಿಮ್ಗೆ ಎಲ್ಲ ಅಲ್ವಾನ್ಗಳು. ಇವತ್ತು ಬೆಳಗ್ಗೆಯಿಂದ ನಡೀತಾ ಇರೋಂಥ ವ್ಲಾಗ್. ಚೌಟ್ರಿಯಲ್ಲಿ ಕೆಲಸ ಇತ್ತು, ಸೊ ಹಾಗಾಗಿ ಪ್ರತಿಯೊಂದು ಎಲ್ಲ ಗೋಡೌನಿಂದ ಮಿಕ್ಸಿ
ಬುಲೆಟ್ ಮಿಕ್ಸಿ, ಫ್ರಿಜ್ ಪ್ರತಿಯೊಂದು ತೊಗೊಂಡೋಗ್ತಾ ಇದ್ದಾರೆ. ಸೊ ನಾನು ಕೂಡ ಸುಮ್ಮನೆ ನನಗೆ ಯಾಕೋ ಹೊಟ್ಟೆ ನೋವು, ಸೊಂಟ ನೋವು, ಜೊತೆಗೆ ಬಾಯಿ ನೋವು, ಪ್ರತಿಯೊಂದು ನೋವು ನನಗೆ ಅಟ್ಕಾಯಿಸ್ಕೊಂಡಿದೆ. ಹಾಗಾಗಿ ನೋಡ್ತಾ ಕೂತ್ಕೊಂಡೆ. ಇವತ್ತಂತೂ ಲೇಝಿ ಡೇ. ನಾನು ಯಾವತ್ತೂ ಹಿಂಗೆ ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ. ನನ್ನ ಕೈಲಾದರೂ ಸರಿ, ಆಗದಿದ್ರೂ ಸರಿ, ಏನಾದರೂ ಒಂದು ಸಣ್ಣ ಪುಟ್ಟ ಮಾಡ್ತೀನಿ. ಬಟ್ ಇವತ್ತಂತೂ ನನಗೇನು ಮಾಡೋಕ್ಕಾಗಲಿಲ್ಲ. ಮಸಾಲೆ ವಡೆ ಎಲ್ಲ ಮಾಡ್ತಾಯಿದ್ರು. ಈ ಅಮ್ಮ ಅಂತೂ ನಾವು ಏನು ಕೆಲಸ ಹೇಳಿದ್ರು ಮಾಡಲ್ಲ, ಹಿಂದಕ್ಕೆ ತಿರ್ಕೊಂಡು ಮಾತಾಡುತ್ತೆ. ಒಂದು ಓನರ್ ಅನ್ನೋ ರೆಸ್ಪೆಕ್ಟ್ ಇಲ್ಲ, ಬೆಲೆ ಗೌರವ ಇಲ್ಲ. ಜೊತೆಗೆ ಸುಮ್ಮನೆ ಒಳ್ಳೆ ಸತೀಶ್ ಎಲ್ಲೋಗ್ತಾರೆ ಅವ್ರ ಹಿಂದೆ ನಿಂತ್ಕೊಳ್ಳೋದು, ಕೈ ಕಟ್ಕೊಂಡು ನಿಂತ್ಕೊಳ್ಳೋದು, ಹಿಂಗೆ ಮಾಡುತ್ತೆ. ಸೊ ನನಗಂತೂ ಹೇಳಿ ಸಾಕಾಯಿತು. ಆಫೀಸ್ ರೂಮ್ ಗುಡಿಸಿ ಒರೆಸಿ ಕ್ಯಾರೆ ಬುಡ್ಡ ಅನ್ನಲ್ಲ. ನಾವು ಕೂತಿದ್ರೆ ಅಲ್ಲ ಕೂತ್ಕೊಳ್ಳಿ ಬೇಡ ಅನ್ನಲ್ಲ. ಎಲ್ಲ ಕೆಲಸ ಮಾಡಿ ಮುಗಿಸಿ ಗೋಡ ನೋಡಿ ಎಷ್ಟು ಗಲೀಜಾಗಿದೆ, ನೀಟ್ ಮಾಡಿ ಅಂದರೆ ಆಯಿತು, ಮಾಡಿದ್ರಾಯ್ತು, ಬಿಟ್ರಾಯ್ತು. ಹೀಗೆ ಒಂಥರ ಲೇಝಿ ಈ ಅಮ್ಮ. ಬೇರೆ ರೆಗ್ಯುಲರಾಗಿ ಬರೋರು ಈ ರೀತಿ ಯಾವತ್ತೂ ನನ್ನ ಹತ್ರ ಬಿಹೇವ್ ಮಾಡಲ್ಲ. ಅಷ್ಟರಲ್ಲಿ ನಮ್ಮ ಕೆಲಸದ ಒಬ್ಬರು ಕುಕ್ಕು ಕೂಡ ಬಂದರು. ಏನ ಕ್ಯಾಮ್ರಾ ರೆಕಾರ್ಡಿಂಗ್ ಐತಲ್ಲ ನಮ್ಮ ಹತ್ರ, ಎಲ್ಲ ಗೊತ್ತು ನಮಗೆ. ನಿಮ್ಮ ಅಂಗಡಿಗೆ ಬರ್ತಾರಲ್ಲ, ನಿಮ್ಮ ಅಂಗಡಿಗೆ ಬರ್ತಾರಲ್ಲ, ಅಲ್ಲಿ 3ನೇ ಫ್ಲೋರಲ್ಲಿ ನಿಂತ್ಕೊಂಡ್ರೆ ಕ್ಯಾಮ್ರಾಗೆ ನೀಟಾಗಿ ಕವರ್ ಆಗಲ್ಲ ಮುಖ, ಹಿಂಗ್ ಬೀಳೋದ್ ಮಾತ್ರ ಗೊತ್ತಾಗುತ್ತೆ. ಈ ಕ್ಯಾಮ್ರಾದಲ್ಲಿ ಎಲ್ಲ ರೆಕಾರ್ಡಿಂಗ್ ಐತೆ. ಇದನ್ನ ಮುರಿದಾಕಕ್ಕೂ ಕಳ್ಸಿದ್ರು. ಇಲ್ಲಿ ತನಕ ಈ ಮೆಟ್ಲು ಹತ್ಕೊಂಡು ಬಂದು, ಅದು ಕ್ಯಾಮ್ರಾ ಫೋಟೇಜ್ ಇದೆ ನಮ್ಮ ಹತ್ರ, ಎಲ್ಲ ಮೆಟ್ಲು ಹತ್ಕೊಂಡು ಬಂದು ನಿಲ್ಸ್ಬಿಟ್ಟು ಆ ಕಡೆ ಮುರಿದಾಕಕ್ಕೆ ಆಗ್ಲಿಲ್ವಲ್ಲ, ಆ ಕಡೆ ತಿರುಗಿಸ್ಬಿಟ್ಟು ಹೊಟ್ಟೋಗಿದ್ರು. ಅವರು ಒಂದು ಸ್ವಲ್ಪ ಅವ್ರ ಗಂಡ 1 ತಿಂಗಳಾದರೂ ಬರಲ್ಲ, ಎಲ್ಲಿರ್ತಾರೋ ಅದು ಗೊತ್ತಿಲ್ಲ. ಇವ್ರದ್ದು ಏನೇನೋ ಸಮಥಿಂಗ್ ಮಗಳದೇನೋ ಅದೆಲ್ಲ ನಮ್ಮ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತೆ ಅಂತ ನೀವು ನೋಡಿದ್ದೀರಾ. ನಾನು ಯಾವ ಥರ ಅದನ್ನ ತಗೊಂಬಂದ್ಬಿಟ್ಟು ಆ ಥರ ಮಾಡಿ ಹಾಕೋದು. ನಾವು ಒಟ್ಟಿನಲ್ಲಿ ಇಲ್ಲಿ ಇರಬಾರ್ದು, ಕಣ್ಣಂಗೆ ಹೋಗ್ಬೇಕು. ಹೌದು. ಹೋಗೋಳಗೆ ನೀನು ನಿಮ್ಮ ಅಣ್ಣ ಏನು ಗೊತ್ತಾ, ನಂಬಲ್ಲ, ಅದು ತಗೋಬಾ ಜ್ಯೂಸ್ ಮಾಡ್ಕೊ ಕುಡಿತೀನಿ. ಏನೋ ಟೈಮ್ ಚೆನ್ನಾಗಿರುತ್ತೆ, ಏನೋ ನಡೆಯುತ್ತೆ. ಗ್ರಾಚಾರ ಕೆಟ್ಟಾಗ ಎಂತ ಎಷ್ಟಲ್ಲಿ ಉಗಿಲಿ ನಾನು. ಅಲ್ಲ, ಇವ್ರಗಳ ಜೊತೆ ಹೋದ್ರೆ ನಮ್ಮನ್ನ ಮರ್ಯಾದೆ ಹಾಳಾಗುತ್ತೆ. ಈಗ ನಿಮ್ಮ ಅಣ್ಣ ಯಾರಿಗೂ ಗೊತ್ತಿಲ್ದಂಗೆ ಇರ್ತಾರೆ. ನಾವು ಮಾತಾಡಿದ್ರೆ ಏನಪ್ಪ ಹೇಳ್ದು ಬಾ, ಇವ್ರು ಮಾಡೋದು ಯಾರಿಗೂ ಗೊತ್ತಾಗಲ್ಲ. ಅಲ್ಲಿ ಗಾಡಿಗಳು ನಿಲ್ಲಿಸ್ತೀವಲ್ವಾ, ಆ ಸೈಡ್ ಗಾಡಿಗಳು ಹಾಕ್ತಿವಲ್ಲ, ಆ ಗಾಡಿ ಹೊಂಡಕ್ಕೆಲ್ಲ ಹಾಕೋದು, ನಿಂಬೆಹಣ್ಣು ಕೊಯ್ಯೋದು, ಅರ್ಶಿನ ಕುಂಕುಮ ಹಾಕೋದು, ಬರೀ ಇದೆ. ಅಮಾವಾಸ್ಯೆ ಹುಣ್ಣಿಮೆ ಅಂದರೆ ಜಾಸ್ತಿ ನಮ್ಮನೆ ಹತ್ರ. ಇದೊಂದು ಎದುರುಗಡೆ ನಾಯಿ ಮನೆ. ಇವನು ಕುಡ್ಕ, ಅವನೆಲ್ಲ ಇವನು ಕುಡ್ಕ ಕುಡಿದ್ಬಿಟ್ಟು ವಾರ ಜಗಳ ಮಾಡ್ತಾನಲ್ಲ ಬಂದು ಆ ನಾಯಿ ಮನೆ ಎದುರುಗಡೆ. ಅವ್ರು ನಾವು ಬಂದಾಗಿಂದ ಹೆಂಗಿದ್ರೋ ಹಂಗೆ ಅವ್ರೆ. ಈಗ ನೀವು ನಮ್ಮ ಹಳೆ ಮನೆಯಿಂದ ನೋಡಿದ್ದೀರಾ, ನಾವು ಬದುಕ್ಬಿಡ್ತೀವಲ್ಲ ಅಂತ. ಏನ್ ಮಾಡ್ತೀರಾ ಈಗ ನೋಡಿ, ಎಲ್ಲ ಈ ಕೋಡಂಗಿಗಳು ಸರಿ ಇಲ್ಲ. ಈ ಕೋಡಂಗಿಗಳು ನಡಿ ಒಳಗಡೆ ನಡಿ. ನಾನು ನಿಮ್ಮ ಅಣ್ಣನಿಗೆ ಹೇಳಿ ಸಾಕಾಯ್ತು. ಏನ್ ನಮ್ದೇ ಸೈಟ್ ಇಲ್ವಾ ವಿಜಯನಗರದಲ್ಲಿ? ಬೇಡ, ವಿಜಯನಗರ ಹೋಗೋಕ್ಕಾಗಲಿ. ನಾವು ಹೇಳ್ತಾ ಇರೋದಕ್ಕೆ ಹಂಗೇನೋ ಹಾಕಿ ಬಾಡಿಗೆ ಬೋಗಿ ಕೊಡಿ ತಲೆಗೆ ನಿಮ್ಗೂ ಜಾಗ ದುಡ್ಡಾಗಬೇಕು, ಕೆಲಸ ಇರೋದ್ರಿಂದ ನಿಮ್ಗೂ ದುಡ್ಡಾಗಬೇಕು ಅಂದ್ರೆ ಈ ಪಕ್ಕದಿಂದ ಸೇಫ್ಟಿ ಅಂತ ನಿಮ್ಮ ಅಣ್ಣಂಗೆ ಒಂಥರ ಸ್ವಂತ ಮನೆ ಬಿಟ್ಟು ಯಾಕೆ ಹೋಗ್ಬೇಕು, ಇವ್ರಿಗೆ ಎದ್ರಕೊಂಡು ಯಾಕೆ ಹೋಗ್ಬೇಕು? ಅವ್ರು ಎದ್ಕೊಂಡು ಹೋಗು ಅಂತ ಹೇಳ್ತಾ ಇರೋದಲ್ಲ, ನಮ್ಗೆ ಬೇಕಾ ನಾವು ಅವ್ರಿಗೆ ಎದ್ಕೊಂಡು ಹೋಗು ಅಂತ ಹೇಳ್ತಾರೆ, ನಾವು ಇನ್ನೊಬ್ರಿಗೆ ಎದ್ಕೊಂಡು ಹೋಗು. ಡೋರ್ ತೆಗಿಯಪ್ಪ, ಇವ್ರ ಕ್ಯಾರಿಯರ್ ಬೇಕಂತೆ, ತಗೋತಾರಂತೆ. ತಗೋತೀರಾ ಅಂತ ಹೇಳ್ತಾರದಲ್ಲ, ನಮ್ಗೆ ಸೇಫ್ಟಿ ಇರ್ಬೇಕು, ನಮ್ಮಿಂದ ರಾಜ್ಯ ತೊಂದರೆ ಅಂದಾಗ ಆಯ್ತು ಬಾ ನಮ್ಮಿಂದ. ಏನು ಗೊತ್ತಾ, ನಾವು 4 ಗಂಟೆಗೆ ಎದ್ದು ಬಾಗಿಲು ತೊಳೆಯೋದು ಏನಂದ್ರೆ ನೀರು ಆ ಕಡೆ ಹೊಟ್ಟೋಗುತ್ತೆ ಡೌನ್ಗೆ. ಈಗ ನಮ್ಮನ್ನ ನೋಡ್ಬಿಟ್ಟು ತಾವುಗಳು ಅದೇ ಕೆಲಸ ಮಾಡೋದು. ನಾವು 4 ಗಂಟೆಗೆ ಎದ್ದಿರ್ತೀವಿ ಅಂದ್ರೆ ತಾವು ಪೊರಕೆ ಇಟ್ಕೊಂಡು ಕುಟ್ಟೋದು, ಉಗಿಯೋದು, ಇದೆಲ್ಲ ತಗೋಬಿಟ್ಟವ್ರೆ. ರೋಡ್ ಎಲ್ಲ ಪರ್ಚೇಸ್ ಮಾಡ್ಬಿಟ್ಟವ್ರೆ. ನಾವೇನು ಈಗ ನಮ್ಮನೆಯವ್ರ ನೀನ್ ಯಾಕೆ ತೊಳಿತೀಯ, ನೀ ತೊಳಿಲೇ ಬೇಡ, ಹಂಗ ಇವ್ರಿಗೆ ಎದ್ಕೊಂಡು ಬಾಗಿಲು ತೊಳಿಬಾರ್ದು. ಇದು ಹಂಗೆ ಮಾಡ್ಬಾರ್ದಂತೆ. ಏನ್ ಗೊತ್ತಾ, ನಂಬ್ತಿರೋ ಬಿಡ್ತಿರೋ 2-3 ವರ್ಷ ಆಯ್ತು ನನ್ನ ಮಕ್ಕಳನ್ನ ಈಚೆ ಬಿಟ್ಟು ಆಟ ಆಡಕ್ಕೆ. ಈಗ ಎಷ್ಟೊತ್ತು ಒಳಗಿರೋದಪ್ಪ, ರೋಡ್ಗೆ ಆಟ ಆಡಕ್ ಬಿಡಕ್ ಬರದಂತೆ ಮಕ್ಕಳ. ಈ ರೋಡ್ ಇವ್ರ ಅಪ್ಪಂದಂತೆ, ಇವ್ರು ಇರೋದು ಬಾಡಿಗೆಗೆ ಬೋಗ್ಯಕ್ಕೆ ಇಲ್ಲಿ ಬಂದಿರೋದು. ಇವರು ಪೊಲೀಸ್, ಸರಸ್ವತಿಪುರಂ ಪೊಲೀಸರು ನನ್ನ ಕೈ ಮುಗಿತಾರೆ ಮೇಡಮ್ ಅಂತ. ನನ್ನ ವಿಡಿಯೋಸ್ ಎಲ್ಲ ನೋಡ್ತಾರೆ. ಏನ್ ಮೇಡಮ್ ಎಷ್ಟು ಕೆಲಸ ಮಾಡ್ತೀರಾ ಮೇಡಮ್ ನೀವು ಅಂತ. ಗೇಟ್ ತನಕ ಎಷ್ಟೈತೋ ಅಷ್ಟೇ ಅಧಿಕಾರ ನಮ್ದು. ರೋಡ್ ಗವರ್ಮೆಂಟ್ ಅದು ಮೇಡಮ್. ರೋಡ್ಗೆ ಬರೋ ಅಧಿಕಾರ ಯಾವ ಅಧಿಕಾರ ಯಾವನಿಂದ ರೋಡ್ ಆಟ ಆಗಿ ರೂಲ್ಸ್ ಯಾರಿಲ್ಲ. ಒಂದ್ ಬಾಲ್ ಹೋಗಿದ್ರೆ ಮಕ್ಳು ಬಾಲ್ ಕೊಡಕೇನಪ್ಪ, ಕಾಕೋದ್ರೆ ಮಕ್ಳು ಇವಳು ಸತ್ತಾಗ ಯಾರು ಬರ್ತಾರ? 4 ಜನ ಬರ್ತಾರ.
ಬರ್ತಾರ? ಹಿಂಗಾದ್ರೆ ಬರೀ ಕಷ್ಟ. 4 ಜನ ಬರ್ತಾರೆ, ಸತ್ತಾಗ ಹೊತ್ಕೊಂಡು ಅದು ಹೋಗೋದು. 3 ಜನ ಸರಿ ಇಲ್ಲ ಅನ್ಸುತ್ತೆ ಅಷ್ಟೇ. ಬೇರೆ ಎಲ್ಲ ಕರೆಕ್ಟ್ ಆಗಿ 3 ಜನ ಅಷ್ಟೇ. ಏನೇ ಇರೋದು ಅಕ್ಕಪಕ್ಕ ಅವೇ. ಈಗ ದಿನ ಬೆಳಗಾದ್ರೆ ಅವನೇ ತಾನೇ ಮಕ್ಕ ನೋಡ್ಬೇಕು. ಅವೇ ಕೆಲಸ ಏನಿಲ್ಲ. ಅದಿರೋದು ನಿಮ್ಮ ನೀವು ನೋಡಿದ್ರೆ ನನ್ನ ಕೆಳಗಡೆ ಗೋಡನಲ್ಲಿ ಇರ್ತೀನಿ, ಇಲ್ಲ ಮನೆ ಒಳಗೆ ಇರ್ತೀನಿ. ಜಾಸ್ತಿ ನೀವು ಬಂದಾಗೆಲ್ಲ ಎಲ್ಲಿರ್ತೀನಪ್ಪ ನಾನು? ಮೇಲ್ಗಡೆ ಇರ್ತೀರಿ ನೀವು ಜಾಸ್ತಿ. ನಾನು ಈಚೆಗೇನಾರ ಬತ್ತೀನ? ಇಲ್ಲ. ಒಬ್ರು ಮನೆ ಬಾಗ್ಲಿಗೆ ಹೋಗೋದ್ ನೋಡಿದಿರ ನೀವು ಯಾವ ತರನಲ್ಲ? ಇಲ್ಲ. ಬರೀ ಇದೆ ದಿನ ಬೆಳಗಾಗೋ ಅಮಾವಾಸ್ಯೆ ಹುಣ್ಣಿಮೆ. ಏನ್ ಗೊತ್ತಾ, ನೀವು ಬೇರೆ ಏನಾರ ನೀವು ಸಂಪಾದನೆ ಮಾಡೋ ದಿವಸ ಆಡೋ ಮಾತಾಡ್ತವಲ್ಲ, ಅದು ಹೊಟ್ಟೆ ಉರಿಯೋರ್ಗೆ ಅವ್ರು ಮಾಡ್ಲಿ ಬಿಡಿ. ಅವ್ರು ಮಾಡೋ ತಾಕತ್ತಿಲ್ಲ, ಅವ್ರಿಗೆ ಮಾಡೋ ತಾಕತ್ತಿಲ್ಲ. ಅವ್ರಿಗೆ ಹಿಂಗೆ ಉರಿಯೋ ಬೆಂಕಿ ತುಪ್ಪ ಸುರಿಯೋದು ಅಷ್ಟೇನೆ. ನೀವು ಇನ್ನೂ ಗೊತ್ತಾಯ್ತು. ಈಗ ನನ್ನನ್ನ ನಾ ತಿಂತಾ ಇದ್ದೀನಿ, ಅವ್ರ ಅನ್ನ ತಿನ್ನಕ್ ಹೋಯ್ತಾ ಅದು ಅನ್ನ ತಿಂತಾರ ಅಂತ ತಡ್ಕದ ಕಾಯ್ತಾಳ ಅವ್ರಿಗೆ. ಹಿಂಗೂ ಮಾಡ್ತಾರ. ಇದ್ರ ಜನಗಳು ಹಂಗಿದ್ದಾರೆ, ಏನು ಮಾಡಕ್ ಹಂಗಿದ್ದಾಗ ನಾವು ಸೇಫ್ಟಿ ಏನೋ ಒಂದು ಬೇಕು ಅಂತ ನೋಡಪ್ಪ, ಪಾರ್ಟಿ ದುಡ್ಡು ಕೊಡ್ತಾರೋ ಇಲ್ವೋ. ಈಗ ನಾವು ನಿಮ್ಗೆ ಕೆಲಸ ಒಪ್ಸಿದೀವಿ, ಮುಗ್ದಿದ ತಕ್ಷಣ ನಿಮ್ಗೆ ದುಡ್ಡು ಕೊಟ್ಟು ಕಳಿಸ್ತೀವಿ. ಕೊಡ್ಲೇಬೇಕು. ಈಗ ಹೋದ್ ವರ್ಷ ಮಾಡಿರೋ ಆರ್ಡರ್ ನಾವ್ ಇನ್ನೂ ಪೇಮೆಂಟ್ ಇಸ್ಕೊಂಡಿಲ್ಲ. ನಮ್ ಒಡವೆ ತಗೊಂಡೋಗಿ ಸೇಟ್ ಅಂಗಡಿಲಿ ಇಟ್ಟಿದೀವಿ. ನಮ್ ಕಷ್ಟ ನಾವ್ ಯಾರ್ಗೆ ಹೇಳ್ಕೊಳ್ಳೋಣ? ನಿಮಗ್ ಗೊತ್ತು ನಿಮಗ್ ಗೊತ್ತು ಅಂತ ಗೊತ್ತಾಗಲ್ಲ. ಇಂಥವ್ರಿಗೆ ಗೊತ್ತಾಗಲ್ಲ. ಕೆಟ್ಟವ್ರಿಗೆ ನಿಮ್ದು ಕೆಟ್ಟವ್ರಿಗೆ ನಿಮ್ಗೆ ಒಳ್ಳೆತನ ಗೊತ್ತಾಗಲ್ಲ. ಒಳ್ಳೆತನ ಗೊತ್ತಾಗ ನಾವು 3 ಬಿಟ್ಟು ನಿಂತ ಊರಿಗೆ ದುಡ್ಡು. ಏನ್ ಗೊತ್ತಾ, ನಿಮ್ ಅಣ್ಣನ್ ಕೈಯಲ್ಲಿ ಐತೆ ಎಲ್ಲ. ಒಂದಿನ ಸ್ಟ್ರೈಟ್ ಆಗಿ ನಿಂತ್ಕೊಂಡು, ಈಗ ಯಾರೋ ಪಾರ್ಟಿ ಬರ್ತಾರೆ ಅನ್ಕೊಳ್ಳಿ, 2-3 ಗಾಡಿ ಊಟ ಲೋಡ್ ಮಾಡ್ತಾ ಇರ್ತಾರೆ. ಗಾಡಿನ ಒಂಚೂರು ಆ ಕಡೆ ನಿಲ್ಸ್ಬಿಡಕ್ಕಿಲ್ಲ. ಏನಕ್ಕೆ ಬಂದ್ರಿ ಇಲ್ಲಿ ತೆಗಿರಿ, ಎಲ್ಲಿ ಬಂದಿದ್ದೀರಾ ನೀವು, ಹೋಗಿ ಅಲ್ಲಿಗೆ. ನಿಮ್ ಅಣ್ಣ ಬಂದ್ಬಿಟ್ಟು ಎದುರುಗಡೆ, ಅಮ್ಮೋ ಅದು ಗೌರ್ಮೆಂಟ್ ರೋಡ್ ಕಣಮ್ಮ, ನೀನ್ ಮನೆ ಬಾಗ್ಲಿಗೆ ಬಂದಿದೀವ, ನೀನ್ ಸ್ವಂತ ಮನೆನಾ ಇದು? ಗೌರ್ಮೆಂಟ್ ರೋಡ್. ಗೌರ್ಮೆಂಟ್ ಅಷ್ಟೇ ನಮ್ದು. ಹೌದು. ಪೊಲೀಸ್ ಏನ್ ಮಾತಾಡಿ ಲಾಕ್ಡೌನ್ ಮಸಪ್ರಿ ಕೊಡ್ತಾ ಇದ್ನಲ್ಲ, ನಾ ಮುಂದೆ ಇದು ಮನೆ ಮುಂದೆ ನಿಲ್ಸ್ಕೊಂಡಿದ್ದೀನಿ, ಇಲ್ಲಿ ಅಲ್ಲಾದ ನಿಲ್ಸ್ಕೊಂಡಿದ್ದೀನಿ. ಬಂದ್ಬಿಟ್ಟು ಏನೋ ಗೊತ್ತಪ್ಪ ಸರ್, ನಾವು ಕಾಂಪೌಂಡ್ ನಿಲ್ಸ್ಕೊಂಡಿರೋದು ಅಂತ ಮುಂದೆ ನಿಲ್ಸ್ಕೊಂಡ್ರೆ ಮನೆ ಮುಂದೆ ಅಂತ. ನಿಂದ ಏನಿಲ್ಲ ಕಾಂಪೌಂಡಿಂದ ಒಳಗೆ ನಮ್ದು. ಹೌದು, ಅಧಿಕಾರ ಯಾವನ್ಗೂ ಇಲ್ಲ, ಯಾವನ್ಗೂ ಇಲ್ಲ. ಹೌದು, ಗೌರ್ಮೆಂಟ್ ರೋಡ್ ಅದು. ಕಾಂಪೌಂಡ್ ಇಲ್ಲಿ ಗಂಟೆ ಗೌರ್ಮೆಂಟ್ ಸಾಕತ್ತೆ. ಕಾಂಪೌಂಡಿಂದ ಮಾತ್ರ ನಿಮ್ ಜಾಗ ಸಾಕತ್ತೆ. ಹೌದು, ಅಲ್ಲಿ ತಗೊಂಡ್ ನಿಲ್ಸಕ್ಕಾಗ, ಇಲ್ಲಿ ತಗೊಂಡ್ ನಿಲ್ಸಕ್ಕಾಗ. 2,500 ಕೊಡ್ತೀವಿ ಇದಕ್ಕೆ, ಇಷ್ಟ ಅಗಳಕ್ಕೆ. ನಮ್ತೀರ ತಿಂಗಳಿಗೆ ನಾನ್ ಗೂಗಲ್ ಪೇ ಮಾಡೋಳು. 2,500 ಬರೀ ಅಷ್ಟ ಅಗಳಕ್ಕೆ. 2,500 ಪರವಾಗಿಲ್ಲ ಅಲ್ಲ ಹೇಳಿದ್ದು. ನಾವು ಮಾಡೋದು ನಮಗ್ ಗೊತ್ತು. ಅದು ಪಕ್ಕದ್ದು ನಮ್ಗೆ ಆಯ್ತೈತೆ ಸೈಟು. ನಮ್ಮ ಮನೆಯವರು ತಕೊಬಿಟ್ಟು ಕಿತ್ತಾಕ ಜನಗಳೇ ಜಾಸ್ತಿ. ಆ ಬೋರಪ್ಪನವ್ರು ಇಲ್ವಾ, ಕೊಡಿಸ್ಕೊಡ್ತೀನಿ ಅಂದ್ಬಿಟ್ಟು ಒಳಗಿಂದ ಒಳಗೇನೆ ಅವ್ರಿಗೆ ಕೊಡಬೇಡಿ, ಸೌಂಡು ಸ್ವೀಟ್ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಕೆಲಸ ಇದ್ದಾಗ ಕೆಲಸ ಮಾಡ್ತಾರೆ, ಕೆಲಸ ಇಲ್ದಿದ್ದಾಗ ಈಗ ಬಾಗ್ಲಕ್ಕ ಮನೇಲಿ ಇಲ್ವಾ, ಹಂಗೆ ತಾನೆ ಈ ಜನಗಳು ಇಲ್ಲಿ ಒಂದಕ್ಕೊಂದು ಅಂಟಾಕ ಜನಗಳೇ ಜಾಸ್ತಿ. ಬೆಳಿತಾರಲ್ಲ, ಬದುಕ್ತಾರಲ್ಲ, ಆ ಏರಿಯಾದಲ್ಲಿ ಮನೆ ಕಟ್ಕೊಂಡ್ರು ಇಲ್ಲಿ ಬಂದವರಲ್ಲ. ಈಗ ಇಲ್ಲಿ ಬಂದು ಸೈಟ್ ತಕೊಬಿಟ್ರಲ್ಲ, ಅದೇ ಪರವಾಗಿಲ್ಲ. ಈಗ ಹೇಳಿದ್ರಲ್ಲ, 1,000 ಮಾತದು, ಆ ರೋಡೇ ಪರವಾಗಿಲ್ಲ. ಆ ಆಂಟಿ ಅವ್ರು ಈಗ್ಲೂ ಹೋದ್ರೆ ಕಿತ್ತಿ ಮುತ್ತಿಕೋತಾರೆ ನನಗೆ. ಲೇ ಶ್ವೇತಾ ಮನೆ ಬಾಗ್ಲು ನೋಡಕ್ ಆಗಲ್ವಲ್ಲೇ ಶ್ವೇತಾ ಅನ್ಬಿಟ್ಟು ಕಿತ್ಬಿಟ್ಟು ಮುತ್ತಿಕೋತಾರೆ. ಅಯ್ಯೋ 100 ರೂಪಾಯಿ. ಈಗ ಹೇಳಿದ್ರಲ್ಲ ಅಪ್ಪನ್ ಗುಡಿ ಮಾತದು. ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ನೀವು ನಮ್ಮ ಈ ರೋಡ್ಕಿಂತ? ಅಯ್ಯೋ ರಾಮ, ನಾವಿನ್ನೂ ಎಷ್ಟು ಅಭಿವೃದ್ಧಿ ಆಗೋ ಆ ಮನೇಲಿ ಇದ್ದಿದ್ರೆ. ನನ್ಗೆ ಒಂದೊಂದು ಟೈಮು ಯಾಕಾರ ಈ ಮನೆಗೆ ಬಂದು ಅನ್ನಿಸ್ಬಿಡುತ್ತೆ. ಏನ್ ಗೊತ್ತಾ, ನಿಮ್ಗೆ ಕೆಲಸ ಹಿಂಗಿರೋದ್ರಿಂದ ನೀವು ಇದಕ್ಕೆ ಸಪ್ರೇಟ್ ಮಾಡ್ಕೊಳಕ್ ಏನು ಗೊತ್ತು, ನಿಮ್ಗೆ ಗೊತ್ತು, ನಿಮ್ಗೆ ನಮ್ಮ ಗೊತ್ತು, ನಿಮ್ಗೆ ಗೊತ್ತ. ಬಡ ಪಕ್ಕ ಸೈಜ್ ಜನಗಳು ಬದುಕ್ತಾ ಇದಾರೆ. ಈಗ ಈಗಿನ ಕಾಲ ಗೊತ್ತಾ, ತುಳಿದ ಜಾಸ್ತಿ ಇರ್ತದೆ. ಈಗ ನಾವು ಯಾವ ತಿಂಟೆಗೂ ಹೋಗಲ್ಲ ಅಂತ ನಾವು ಇತ್ತೆ. ಯಾವ ನೀವು ಅವ್ರು ಒಳಗೆ ಕೆಟ್ಟದ್ರೆ ನೀವು ಕೆಟ್ಟದ್ರಿಗೆ ಬರ್ಬೇಕು. ಅವಾಗ ಒಳ್ಳೆ ತಂದಲ್ಲಿ ಅವ್ರು ಯಾರು ಕಳೆಯೋದಿಲ್ಲ ಇಲ್ಲಿ. ನೀವು ಒಳ್ಳೆ ರೀತಿ ಬರ್ತಾದ್ರೆ ಕೆಟ್ಟ ರೀತಿ ಬರ್ತಾದ್ರೆ ನೀವು ಒಳ್ಳೆ ರೀತಿ ಹೋಗ್ಬೋದು. ಕೆಟ್ಟ ರೀತಿ ಯಾರು ಕೆಟ್ಟ ನೀವು ಹಂಗೆ ರಿಪೀಟ್ ಮಾಡ್ಬೇಕು. ಈಗ ಅದು ಹಂಗೇನೆ ಒಳ್ಳೆತನಕ್ಕೆ ಬೆಲೆ ಇಲ್ಲ. ಮಾಡ್ಬೇಕು ನೀವು. ನೀನು ಅಂದ್ರೆ ನಿಮ್ಮ ಅಪ್ಪ ಅನ್ನೋ ತರ ಇರ್ಬೇಕು. ನಾವು ಅವ್ವ ಅಪ್ಪ ಅನ್ಕೊಂಡು ಹೋದಷ್ಟು. ಅಯ್ಯೋ, ನನ್ನ ಹತ್ರ ಹರೀಶ್ ಗೌಡ್ರೆ ನಂಬರ್ರೆ, ಅವ್ರ ಹೆಂಡತಿ MLA ಹರೀಶ್ ಗೌಡ್ರ ಹೆಂಡತಿ. ನಂಬ್ತಿರೋ ಜಂಬ ಕೇಳ್ಕೊಳ್ಳಲ್ಲ, ನನ್ ವಿಡಿಯೋಸ್ ಎಲ್ಲ ನೋಡ್ತಾರೆ. ಅವ್ರು ಅಂತಾರೆ, ನಿಮ್ಗೆ ಇಷ್ಟು ಎನರ್ಜಿ ಎಲ್ಲಿ ಬರುತ್ತೆ ಶ್ವೇತ ಅವ್ರೆ ಅಂತ. ಒಂದು ಫೋನ್ ಮಾಡಿ ನಂಗೆ ಅಂತಾರೆ. ಅವ್ರಿಗೆ ನಾ ಫೋನ್ ಮಾಡಲ್ಲ. ಫೋನ್ ನಮ್ದು ವ್ಯಾಲ್ಯೂ ಕಮ್ಮಿ ಆಗಿದೆ, ನಮ್ ಬೆಲೆ ಕಮ್ಮಿ. ಈ ಕಚಡಗಳ ಜೊತೆ ಹೋದ್ರೆ ನಾವ್ ಕೊಚ್ಚ ಕಲ್ಲು ಹಾಕ್ಬಿಟ್ಟು ಮಕ್ಕಾರಸ್ಕೊಳ್ಳಿ ಅಲ್ವಾ. ನಾವ್ ಹೋದ್ರೆ ಅಯ್ಯೋ ಏನಪ್ಪಾ ಈ ಅಮ್ಮ ಇಷ್ಟು ಯೂಟ್ಯೂಬ್, ಕನ್ನಡ ಯೂಟ್ಯೂಬರ್ ಇವಳು ವಿಡಿಯೋ ಲಕ್ಷಾಂತರ ಜನ ನೋಡ್ತಾಳೆ. ಇಂಥ ಸ್ಲಮ್ ಅಲ್ಲಿ ಅವಳಲ್ಲ, ನನಗೆ ಮರ್ಯಾದೆ. ಮಾಡೋರು 30-40 ಪಾರ್ಟಿಸಿಪೇಷನ್ ತಗೊಂಡೆ. ನಾನು ತೆಗ್ದಿದ್ದೀನಿ, ನಂಬ್ತಿರೋ ಬಿಡ್ತಿರೋ. ಇನ್ನ 40 ಲಕ್ಷ ಲೋನ್ ಐತೆ, ತೀರ್ಸಿದೀವಿ ಸ್ವಲ್ಪ. ನಿಮ್ ಅಣ್ಣನ್ಗೆ ಏನ್ ಗೊತ್ತಾ, ಸಾಲ ಮಾಡ್ಕೊಂಡು ಹೋಗ್ಬಾರ್ದು. ಸಾಲ ಮಾಡೋದು ಕೊಡ್ತಾರಲ್ಲ, ಏನ್ ಗೊತ್ತಂತೆ ಇಲ್ಲಿ ಏನ್ ಗೊತ್ತಂತೆ, ಇದು ಲೋಕಲ್ ಜನಗಳು ಅಂತ ಮಾತ್ರ ಇರೋದಷ್ಟೇ. ಆಫೀಸರ್ ಯಾವ ತಲೆನೋವು ಬರೋ ಒಳಗಡೆ ಇರ್ತಾರೆ. ಯಾಕೆ ನಾನು ತಗೊಂಡು ಸ್ಕೂಲ್ ಅಂತ ಬಿಡಕ್ಕಂತ ಹೋಗ್ತಾನೆ. ಎಲ್ಲ ಸೈಲೆಂಟ್ ಏರಿಯಾ ಇರೋದ್ರಿಂದ ಎಲ್ಲ ಒಳಗಡೆ ಇರ್ತವೆ. ಅವು ನೀವು ಬಂದಾಗ 4 ಕೊಚ್ಚೆಗಳು ಸೇರ್ಕೊಂಡ್ಬಿಟ್ಟಿದ್ರಿಂದ ಒಳ್ಳೆ ಜನ ಕೊಚ್ಚೆ ಸೇರ್ಕೊಂಡ್ಬಿಟ್ಟಿವೆ. ಅವ್ರಿಗೆ ಮಾಡ್ತಾ ಇದಾರೆ ಅಷ್ಟೇನೆ. ಆದ್ರೂ ಹಿಂಗೆ ಹಳ್ಳಿಲು ಮಾಡಲ್ಲ ಈ ತರ. ಈ ರೋಡ್ಗೆ ಆ ರೋಡ್ ನಿಜ ನಿಜ. ಡೋರ್ ಹಾಕ್ಬಿಡಿ ತಗೊಂಡೋದ್ಮೇಲೆ. ಸೊ ಸಂಜೆಗೆ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ. ಚಪಾತಿ ಮಾಡಿಕೊಂಡು ತಿನ್ಕೊಂಡು ಮಲ್ಕೊಳ್ಳೋಣ, ನಾವು 3-5 ಜನ ಅಲ್ವಾ ಅಂತ ಹೇಳಿ
ನನ್ನ ಮಗಳಿಗೆ ಸ್ವಲ್ಪ GK ಜನರಲ್ ನಾಲೆಡ್ಜ್ ಎಲ್ಲ ಓದಿಸ್ತಾ ರೆಫರ್ ಮಾಡಿಸ್ತಾ ಬರೆಸ್ತಾ ಕೂತ್ಕೊಂಡೆ. ಸಂಜೆ ಆಗಿದ್ದು ಗೊತ್ತಾಗಲೇ ಇಲ್ಲ. ನಿದ್ರೇನೂ ಬರಲಿಲ್ಲ. ರಾತ್ರಿ ಇಡೀ ಏನೋ ಒಂಥರ ಕಸಿವಿಸಿ, ತಳವಳ, ಮನಸ್ಸಿಗೆ ಭಾರ, ಟೆನ್ಷನ್. ಚಂದ್ರಗ್ರಹಣ ಇದ್ದಿದ್ದಕ್ಕೋ ಹುಣ್ಣಿಮೆ ಇದ್ದಿದ್ದಕ್ಕೋ ಈ ರೀತಿ ಎಲ್ಲ ಆಯಿತು ಅಂತಾನೋ ಏನು ಅಂತ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಕಣ್ಣಲ್ಲಿ ನೀರು ಹಾಕ್ಬಾರ್ದು ಅಂತ ಅವಾಯ್ಡ್ ಮಾಡಿಕೊಂಡೆ. ಬಟ್ ನನ್ನ ದೇಹದಲ್ಲಿ ಆಗ್ತಾಯಿರೋ ಹೆಚ್ಚು ಕಮ್ಮಿಗಳು ಇದನ್ನೆಲ್ಲ ಅಬ್ಸರ್ವ್ ಮಾಡಿ ನಾನು ಯಾರಿಗೇನಪ್ಪ ಮಾಡಿದೆ ಅಂತ ಯೋಚನೆ ಮಾಡಿಕೊಂಡು ಮತ್ತೆ ವಾಕ್ ಹೋಗ್ಬರೋಣ ಅಂತ ವಾಕ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಅದೇ ಸ್ಮೈಲ್ ಆ್ಯಸ್ ಇಟ್ ಈಸ್ ನನ್ನ ಫೇಸಲ್ಲಿ ಯಾವಾಗಲೂ ಇದೇ ಇರುತ್ತೆ. ವಾರ್ಡ್ ಅಂಕಲ್ ನಮ್ಮ ಮನೆ ಹತ್ರ ಹಾಸ್ಟೆಲ್ ಇದೆ. ಆ ವಾರ್ಡ್ ಅಂಕಲ್ ಒಂದು ತುಳಸಿ ಗಿಡ ಕೊಟ್ಟರು, ತಗೊಳಮ್ಮ ಹಾಕು, ನಿಮ್ಮ ಮನೆ ಹತ್ರ ನಮ್ಮ ಹತ್ರ ಬೆಳೆದಿತ್ತು, ಅದನ್ನು ಯಾರೂ ನೋಡ್ಕೊಳ್ಳಲ್ಲ, ಫಸ್ಟ್ ಆಫ್ ಆಲ್ ಪೂಜೆ ಮಾಡಲ್ಲ, ನೀನು ನೆಟ್ಬಿಟ್ಟು ಪೂಜೆ ಮಾಡು ಅಂತ ಕೊಟ್ಟರು. ಖುಷಿ ಆಯಿತು. ಬೆಳಗ್ಗೆ ಕೃಷ್ಣ, ಲಕ್ಷ್ಮಿ, ತುಳಸಿ ದೇವಿ ನಮ್ಮ ಮನೆಗೆ ಬರ್ತಾಯಿದೆ. ನೋಡೋಣ, ಅಚಾನಕ್ಕಾಗಿ ಬರ್ತಾಯಿದೆ. ಯಾವುದೂ ನಮ್ಗೆ ಅಷ್ಟು ಸುಲಭವಾಗಿ ಸಿಕ್ಕಲ್ಲ. ಏನೋ ಒಂದು ಸಿಗ್ತಾಯಿದೆ, ನಾವು ಕೇಳ್ದೇ ಬಯಸ್ತೇನೆ ಅಂದಾಗ ಏನೋ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡು ಮನೆಗೆ ಬಂದೆ. ಸ್ವಲ್ಪ ಪಾತ್ರೆಗಳಿತ್ತು, ಹಿಂದಿನ ದಿನ ನಾನು ಏನು ಮಾಡಿರಲಿಲ್ಲ ಅಲ್ವಾ, ಸೊ ಅದನ್ನಾದರೂ ತೊಳೆದ್ಬಿಟ್ಟು ಸ್ನಾನ ಮಾಡ್ಕೊಳ್ಳೋಣ. ನಾವು 3 ಜನ ತಿಂಡಿಗೇನಾದರೂ ಅವಲಕ್ಕಿನೋ ಇಲ್ಲ ಉಪ್ಪಿಟ್ಟೋ ಮಾಡ್ಕೊಳ್ಳೋಣ ಅಂದ್ಕೊಂಡು ಸ್ವಲ್ಪ ಪಾತ್ರೆಗಳೆಲ್ಲ ನೀಟಾಗಿ ತೊಳೆದು ಎತ್ತಿಟ್ಟು ವಾಶ್ ಮಾಡಿ, ಪ್ಲೇಟ್ಸ್ ಎಲ್ಲ ಇತ್ತು. ಒಂದೊಂದು ಸಲ ನಾವೇ ತಿಂದಿದ್ದನ್ನು ತೊಳೆಯೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ, ಅಂಥದ್ರಲ್ಲಿ 1000 ಜನ ತಿಂದಿದ್ದನ್ನು ತೊಳೆಯೋಕ್ಕೆ ನಿಜಕ್ಕೂ ಗಟ್ಸ್ಬೇಕಲ್ವ. ಸೊ ಇನ್ಸ್ಟಾಗ್ರಾಮಲ್ಲಿ ರೀಲ್ಸು ಕೂಡ 1-2 ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಫ್ರೀ ಇದ್ದರೆ ನೋಡಿ. ಯಾವುದೇ ರೀತಿ ಸಿಂಪತಿ ಗಿಟ್ಟಿಸ್ಕೋಬೇಕು ಅಥವಾ ಏನೋ ಒಂದು ಹೇಳ್ಕೋಬೇಕು ಅಂತ ಅಲ್ಲ, ನಾನು ಹೇಗಿರ್ತೀನೋ ಹಾಗೆಯೇ ಆ್ಯಸ್ ಇಟ್ ಈಸ್ ನಿಮ್ಮ ಹತ್ರ ತೋರಿಸ್ಕೊಳ್ಳೋ ಉದ್ದೇಶ ನನ್ನದು. ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋರು ಸ್ವಲ್ಪ ಸರಿಯಾಗಿ ಅರ್ಥ ಮಾಡಿಸೋಣ, ಅವ್ರಿಗೂ ಕನ್ವೆ ಮಾಡೋಣ ಅಂತ ಅಷ್ಟೇ ನಂದು ಒಂದು ಗುಡ್ ಥಾಟ್. ಅದು ಬಿಟ್ಟರೆ ನನ್ನ ಮೈಂಡಲ್ಲಿ ಏನೂ ಇಲ್ಲ. ಸೊ ಎಲ್ಲ ಕೆಲಸ ಮುಗಿಸಿ ಮನೆಗೆ ಬಂದು ಸ್ನಾನ ಮಾಡಿ ಸ್ವಲ್ಪ ತಿಂಡಿಗೆ ಅವಲಕ್ಕಿ ಮಾಡಿದೆ. ಸೊ ನಾವು 3 ಜನ, ಸತೀಶ್ ಇಲ್ಲ, ಅವರು ಆ್ಯಕ್ಚುಲಿ 2 ಡೇಸ್ ಆಗಿತ್ತು. ಸೊ ಮನೇಲಿ ಸರಿಗೆ ಊಟ ತಿಂಡಿ ಎಲ್ಲ ಮಾಡಿ ಹಾಗಾಗಿ ಸೊ ಮಧ್ಯಾಹ್ನ ಸ್ವಲ್ಪ ಗಸಗಸೆ ಪಾಯಸ ಕುಡಿಬೇಕು ಅನ್ನಿಸ್ತಾ ಇತ್ತು. ಬಿಕಾಸ್ ಆಫ್ ಬಾಯೆಲ್ಲ ಹಿಂಗಾಗಿತ್ತಲ್ವ ಮತ್ತೆ. ಸೊ ಹಾಗಾಗಿ ಸಿಂಪಲಾಗಿ ಗಸಗಸೆ ಅಕ್ಕಿ ಎಲ್ಲ ಹುರಿದು ಗಸಗಸೆ ಹುರಿದು ಪಾಯಸ ಮಾಡಿದೆ. ಸಂಜೆ ಆಗೇ ಹೋಯ್ತು. ಒಳ್ಳೆ ನಿದ್ದೆ ಮಾಡಿದ್ದೀವಿ 3 ಜನ ಮನೇಲಿ ಸೇರಿಕೊಂಡು. ನಮ್ಮ ಮನೆಯವ್ರು ಬಂದಾಗ ಐ ಥಿಂಕ್ 4:15 ಸಂಜೆ ಅನಿಸುತ್ತೆ. 2 ಡೇಸ್ ಆಗಿತ್ತು, ಅವರು ಬಂದೇ ಇರಲಿಲ್ಲ, ಚೌಟ್ರಿಲೇ ಇದ್ದರು. ಸೊ ಈಗ ನೋಡಿ ಹೆಂಗೆ ಮಾಡ್ತಾಯಿದ್ದಾಳೆ ಅಂತ ಅಂದ್ಬಿಟ್ಟು ಕಣ್ಣು ಮುಚ್ಚಿದ ತಕ್ಷಣ ರಪ್ ಅಂತ ನಿದ್ದೆಗೆ ಹೋಗ್ಬಿಟ್ರು. ನಾನು ಊಟ ಮಾಡ್ತೀರಾ ಅಂತ ಕೇಳಿದೆ, ಬೇಡ ಅಂತ ಹೇಳಿದ್ರು. ಸೊ ಹಾಗಾಗಿ ಒಳ್ಳೆ ನಿದ್ದೆ ಮಾಡ್ತಾಯಿದ್ರು. ನಿದ್ದೆ ಮಾಡಲಿ ಪರವಾಗಿಲ್ಲ ಅಂತ ನಾನು ಏನೇ ಹೆಬ್ರಿಸೋಕೆ ಹೋಗಲಿಲ್ಲ. ಅಷ್ಟರಲ್ಲಿ ನನ್ನ ಮಗಳು ಗೊತ್ತಲ್ಲ, ಅವಳ ಕಿತಾಪತಿ, ನೀವು ಕಾಲು ಹೋಗೋದು ಕೈ ಹೋಗೋದು ಇವರಿಬ್ರದ್ದು ಇದ್ದಿದ್ದೆ. ನಾನು ಓದ್ಕೊಳ್ಳಿ ಬರ್ಕೊಳ್ಳಿ ಅಂದ್ರೂ ಅವರು ಕೇಳ್ತಾಯಿಲ್ಲ. ಇನ್ನೂ ಒಂದು ಎಕ್ಸಾಮ್ ಇದೆ, ಸೊ ಫೈನಲ್ ಎಕ್ಸಾಮ್ ಮಾಡ್ತೀನಿ ಇರು ಮಮ್ಮಿ, ಪಪ್ಪ ಫುಲ್ ಟಯರ್ಡ್ ಆಗಿದ್ದಾರೆ ಅಂತ. ನಿಜಕ್ಕೂ ತುಂಬಾ ಟಯರ್ಡ್ ಆಗಿದ್ರು. 2 ಡೇಸಿಂದ ಸರಿಗೆ ಊಟ ಇಲ್ಲ, ನಿದ್ರೆ ಇಲ್ಲ, ಏನೇ ಇಲ್ಲ ಅಂದರೂ ಮನುಷ್ಯನಿಗೆ ಒಂದು ನಿದ್ದೆ ಇಲ್ಲ ಅಂದ್ಬಿಟ್ರೆ ಮೈಂಡ್ ಹೆಂಗಾಗ್ಬಿಡುತ್ತೆ ಅಲ್ವಾ. ಸೊ ಫುಲ್ಲು ಬ್ಲ್ಯಾಂಕ್ ಆಗಿಬಿಡ್ತೀವಿ, ಅಪ್ಸೆಟ್ ಆಗಿಬಿಡ್ತೀವಿ. ಸೊ ಇವಾಗ ನನಗೂ ಸರಿ 2 ಡೇಸಿಂದ ನನಗೂ ಇವ್ರ ಮನೆಗೆ ಬರೋ ತನಕ ಸಮಾಧಾನ ಇಲ್ಲ. ಇದು ಯಾವುದಪ್ಪ ವೀಡಿಯೋ ಅಂದರೆ ಫ್ರ್ಯಾಂಕ್ ಮಾಡೋಣ, ಅಮ್ಮ ಮೆಟ್ಲಿಂದ ಬಿದ್ದುಬಿಟ್ರು ಅನ್ನೋ ರೀತಿ. ಅವರು ತುಂಬ ಡೀಪ್ ನಿದ್ದೆಗೆ ಹೋಗಿದ್ರು ಆಯಿತಾ. ಒಂಚೂರು ನಗ್ಸೋಣ ಅಂತ ಟ್ರೈ ಮಾಡಿದೆ. ನಿಜಕ್ಕೂ ಫ್ರ್ಯಾಂಕ್ ವಿಡಿಯೋ ಗೋಯಿಂಗ್ ರಾಂಗ್ ಅಂತ ನೀವೇ ನೋಡಿ. ತುಂಬ ಸಪ್ಪೆ ಆಗಿದ್ರು, ತುಂಬ ಡಲ್ಲಾಗಿದ್ರು. ಚೂರು ನಗ್ಸೋಣ ಅಂತ ಮಾಡಿದ್ದು, ನಾನೇ ಬಿದ್ದೆ ಮೆಟ್ಲು ಮೇಲಿಂದ ಅಂತ. ಬಟ್ ಅವರು ಎದ್ರುಕೊಂಡೆ ಅಂತಾರೆ, ಎದ್ರುಕೊಳ್ಳಿಲ್ಲ. ಮತ್ತು ಹಾಲೆಲ್ಲ ಕಾಯಿಸ್ಕೊಟ್ಟೆ, ಕುಡಿದು ಓಡಿದ್ರು ಚೌಟ್ರಿಗೆ. ಇವತ್ತು ಮಾಂಗಲ್ಯ ಚೌಟ್ರಿ ಮೈಸೂರಿನಲ್ಲಿ ನಮ್ಮದು ಕೇಟ್ರಿಂಗ್ ಇದೆ. 1,500ದಿಂದ 2,000 ಜನಕ್ಕೆ ಮಸಾಲೆ ದೋಸೆ, ಪಲ್ಯ, ಚಟ್ನಿ ಮತ್ತು ಇಡ್ಲಿ, ಅದ್ರ ಜೊತೆ ವೆಜ್ ಪಲಾವ್ ಮತ್ತು ಎಲ್ಲ ವೆರೈಟೀಸ್, ಗೋಬೀಸ್, ಪಾನಿಪುರಿ, ಮಸಾಲ ಪೂರಿ ಪ್ರತಿಯೊಂದು. ಆಮೇಲೆ ಜೀನಿ ವಾಟರ್ ಇವಾಗ ಹೊಸದಾಗಿ ಲಾಂಚ್ ಆಗಿದೆ ಜೀನಿ ಅವ್ರ ಕಡೆಯಿಂದ. ಆ ನೀರು ನಮ್ಮ ಕಂಪ್ನೀಲಿ ಸಿಗ್ತಾಯಿದೆ. ಯಾರಿಗಾದರೂ ಕೇಟ್ರಿಂಗ್ ಆರ್ಡ್ರು ಬೇಕಿದ್ದರೆ ಇಲ್ಲಿ ಕೊಟ್ಟಿರೋಂಥ
ನಂಬರ್ಗೆ ಕಾಲ್ ಮಾಡಿ. ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಅಡುಗೆ ಬೇಕಿದ್ರೆ ಸೊ ಸುಮ್ಮನೆ ಶ್ವೇತಕ್ಕ ಇಲ್ವಾ, ಶ್ವೇತಕ್ಕಂಗೆ ಕೊಡಿ ಅಂತ ಕಾಲ್ ಮಾಡಬೇಡಿ. ಅದು ನಾನು ಸಿಗಲ್ಲ, ಅದು ನನ್ನ ನಂಬರ್ ಅಲ್ಲ, ಆಫೀಸ್ ನಂಬರ್ ಅದು. ನಿಮ್ಗೇನಾದರೂ ಕೇಟ್ರಿಂಗ್ ಬೇಕಿತ್ತು ನಮ್ಮ ಗೋಡೌನಿಂದ ಅಂತಂದರೆ ಕಾಲ್ ಮಾಡಿ. ಇದು ರಸಗುಲ್ಲ, ನಾನು ಹೇಳಿದ್ನಲ್ಲ ನಮ್ಮ ಗೋಡೌನಲ್ಲಿ ರಸಗುಲ್ಲ ಮಾಡ್ತಾಯಿದ್ರು ಅಂತ. ಸೊ ರಸಗುಲ್ಲ ವಿತ್ ಐಸ್ ಕ್ರೀಮ್ ಸಖತ್ತಾಗಿತ್ತು, ಯೂನಿಕ್ ಆಗಿತ್ತು. ನಾನು ಕೂಡ ಟೇಸ್ಟ್ ಮಾಡಿದೆ, ಸೂಪರಾಗಿತ್ತು. ಸೊ ಮನೇಲಿ ನಾವೇ ಮಾಡ್ಕೊಂಡು ತಿಂದು ಕೂಡ ಬೇಜಾರಾಗಿತ್ತು. ಕಾಬೂಲ್ ಚೆನ್ನ ಉಸ್ಲಿ ಕೂಡ ಇದೆ, ಮತ್ತು ರಾಜಾ ಸ್ಪೆಷಲ್ ಇದೆ, ಆಮೇಲೆ ಕಡಲೆಕಾಯಿ ಬೀಜದ್ದು ಉಸ್ಲಿ ಕೂಡ ಇದೆ. ಸೊ ಇದು ಗೋಬಿ ಮತ್ತು ಇದು ಸಾಗದನ ಇಡ್ಲಿ, ಬಿಸಿ ಬಿಸಿ ಮಸಾಲೆ ದೋಸೆ. ಸೊ ನಮ್ಮ ಹುಡುಗರನ್ನ ನೀಟಾಗಿ ವೀಡಿಯೋ ಕಳಿಸಿ ಯೂಟ್ಯೂಬ್ ಚಾನಲ್ ಕಳಿಸಿದ್ದಾರೆ. ನೋಡಿ ಬಂದು ಸ್ವೀಟ್ ಬಂದೋಗುತ್ತೆ, ಕಲ್ಲು ತೋರಿಸಿದ್ದಾರೆ, ಊಟ ಬಡಿಸಿದ್ದಾರೆ, ಹಾಲು ತೋರಿಸಿದ್ದಾರೆ, ಐಟಮ್ಸ್ ತೋರಿಸಿ ಎಷ್ಟು ಜನ ಅಂತ ಹೇಳ್ತಾಯಿದ್ರು. ನೈಟ್ ನಮಗೂ ಕೂಡ ಅಲ್ಲಿಂದನೇ ದೋಸೆ, ಆಲೂ ಪಲ್ಯ, ಚಟ್ನಿ, ಗೋಬಿ, ಆಮೇಲೆ ಸ್ವಲ್ಪ ವೆಜ್ ಪಲಾವ್ ಮತ್ತು ಕಾಬೂಲ್ ಚೆನ್ನ ಅಲ್ಲ ಕಡಲೆಕಾಯಿ ಬೀಜದ ಉಸ್ಲಿ ಮತ್ತು ಫ್ರೂಟ್ ಸಲಾಡ್, ಫ್ರೂಟ್ ಬೌಲು. ಸ್ವೀಟ್ ಏನು ನಾವು ಜಾಸ್ತಿ ತಿನ್ನಲ್ಲ, ಸೊ ಹಾಗಾಗಿ ಇಷ್ಟನ್ನು ನಮ್ಮ ಹುಡುಗರ ಕೈಲಿ, ಕೇಟ್ರಿಂಗ್ ನಮ್ಮದೇ ಅಲ್ವಾ, ಸೊ ಹಾಗಾಗಿ ಕೊಟ್ಟು ಕಳಿಸಿದ್ರು. ನಾನಂತೂ ಅಡುಗೆ ಏನೂ ಮಾಡೋಕ್ಕೋಗಲಿಲ್ಲ. ಊಟ ಮಾತ್ರ ಸಖತ್ತಾಗಿತ್ತು, ಸೂಪರಾಗಿತ್ತು. ಸೊ ಮಕ್ಕಳು ನಾನು ಎಲ್ಲ ಕೂತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡಿದೆ. ಅವ್ರ ಮನೆಗೆ ಬರೋ ತನಕ ಒಂಥರ ಕಸಿಪಿಸಿ ಟೆನ್ಷನಲ್ಲಿದ್ದೆ 2 ಡೇಸಿಂದ. ಅವ್ರ ಮನೆಗೆ ಬಂದು ಅವ್ರ ಮುಖ ನೋಡಿದ್ಮೇಲೆ ಒಂಥರ ಸಮಾಧಾನ ಆಯಿತು. ಈ ರೀತಿ ಎಲ್ರಿಗೂ ಆಗುತ್ತೆ. ಸೊ ನನಗೆ ಸ್ವಲ್ಪ ಜಾಸ್ತಿ ಆಯಿತು, ಕಾರಣ ಏನೇನೋ ಅಹಿತಕರ ಘಟನೆಗಳು ನಮ್ಮ ಮನೆ ಹತ್ರ ನಡೀತಾ ಇರೋದ್ರಿಂದ. ಸೊ ಟೆನ್ಷನ್ ಆಗೇ ಆಗುತ್ತೆ. ಸೊ ಫೈನಲಿ ಫ್ರೂಟ್ ಸಲಾಡ್ ತಿಂದು ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಬಾಯ್.